ಸುದೀಪ್ ಸರ್ ಅವ್ರಿಗಾಗಿರ್ಬೋದು ಕಾಲ್ ಮಾಡಿ ಮಾತಾಡಿದ್ದುಂಟ ಏನಾದರೂ ಒಂದು? ದರ್ಶನ್ ಸರ್ ಇಲ್ಲ, ಬಟ್ ಆದರೆ ಸುದೀಪ್ ಸರ್ ಹತ್ರ ಮಾತಾಡಿದ್ದೀನಿ. ಸುದೀಪ್ ಸರ್ ವಾಸ್ ಲೈಕ್ ಪಾಪ ಅವರು ಒಳ್ಳೆ ಮಾತುಗಳೇ ಹೇಳಿದ್ರು. ಆಮೇಲೆ ಜಾಸ್ತಿ ಮಾತಾಡ್ಬೇಡ, ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತಲೂ ಹೇಳಿದ್ದಾರೆ. ಅದನ್ನು ಮಾಡೋ ಪ್ರಯತ್ನದಲ್ಲಿದ್ದೀನಿ. ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಆಗಿರ್ಬೋದು, ಬಿಗ್ ಬಾಸ್ ಹೋದ್ಮೇಲೆ ಆಗಿರ್ಬೋದು, ಬಿಗ್ ಬಾಸ್ ಇಂದ ಬಂದ ಮೇಲೆ ಆಗಿರ್ಬೋದು, ರಜತ್ ಅವ್ರನ್ನ ಒಂದಷ್ಟು ಜನ ವರ್ಗ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೆ. ಬಿಕಾಸ್ ಬಿಗ್ ಬಾಸ್ ಅಲ್ಲಿದ್ದಾಗ ನಿಮ್ಮ ಒಂದಷ್ಟು ಪ್ರೈವೇಟ್ ಫೋಟೋಗಳನ್ನ ಲೀಕ್ ಮಾಡ್ತಾರೆ, ಹೆಂಡತಿಗೆ ನಿಮ್ಮ ವೈಫ್ಗೆ ಒಂದಷ್ಟು ಹಣಕ್ಕೆ ಬೇಡಿಕೆ ಇಡ್ತಾರೆ. ಈಗಲೂ ಕೂಡ ಎಲ್ಲೋ ಒಂದು ಕಡೆ ಕಮೆಂಟ್ಗಳ ಮೂಲಕ ಆಗಿರ್ಬೋದು, ಮೇಮ್ಸ್ ಮೂಲಕ ಆಗಿರ್ಬೋದು, ಟಾರ್ಗೆಟ್ ಮಾಡೇ ಮಾತಾಡುವಂಥದ್ದಾಗಿರ್ಬೋದು. ಸೊ ಏನಕ್ಕೆ ಅಂತ ಹೇಳಿದಲ್ಲ ಸರ್, ಕೀಳಕ್ಕೆ ಕೆಲಸ ಇಲ್ಲ ಪಾಪ ಅವ್ರಿಗೆ. ನನ್ನೇ ನೋಡಬೇಕು, ಅವರು ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆಮೇಲೆ ಪಾಪ ಅವ್ರಿಗೆ ಎಷ್ಟು ಇವ್ನಿಗೆ ಹೆಂಗೆ ಕೆಳಗಾಕ್ಬೋದು ಅನ್ನೋದು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಪ್ರಯತ್ನಕ್ಕೆ ಪಾಪ ಅವ್ರು 100% ಕೊಟ್ಟು ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹ್ಯಾಟ್ಸ್ ಆಫೇ ಹೇಳಬೇಕು. ಮಾಡ್ಕೊಳ್ಳಿ ಸರ್, ತೊಂದರೆ ಇಲ್ಲ. ಅವ್ರು ಎಷ್ಟೇ ಮಾಡ್ಕೊಂಡ್ರು ನನಗೆ ಫೈನಲಿ ಬೇಕಾಗಿರೋದನ್ನು ಜನದ ಅಭಿಪ್ರಾಯ. ಸೊ ವೆನ್ ಪೀಪಲ್ ಆರ್ ವಿತ್ ಮೀ, ನನಗೆ ಅದ್ರ ಬಗ್ಗೆ ಏನು ಭಯ ಇಲ್ಲ ಸರ್. ಎಲ್ಲ ಒಂದ್ ಕಡೆ ನಿಮ್ಗೆ ಅವರೇ ಜಾಸ್ತಿ ಪ್ರಮೋಷನ್ ಕೊಡ್ತಿದ್ದಾರೆ ಅನ್ಕೋಬಹುದು. ಕೊಡ್ಲಿ ಸರ್, ಒಳ್ಳೇದು. ಯಾಕೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ, ದುಡ್ಡುಗಳು ಖರ್ಚು ಮಾಡ್ಕೊಂಡು ಮೀಮ್ಸ್ ಹಾಕೋದಾಗ್ಲಿ, ಕಮೆಂಟ್ಸ್ ಹಾಕೋದಾಗ್ಲಿ, ಎಷ್ಟು ಫೇಕ್ ಪ್ರೊಫೈಲ್ಗಳು ಕ್ರಿಯೇಟ್ ಮಾಡೋದು. ಆ ಪ್ರೊಫೈಲ್ ಓಪನ್ ಮಾಡಿದ್ರೆ ಸರ್, 0 ಫಾಲೋವರ್ಸು, 0 ಫಾಲೋವಿಂಗು, 0 ಪೋಸ್ಟು, 3 0 ಇರುತ್ತೆ. ಫ್ರೆಶ್ ಆಗಿ ಓಪನ್ ಮಾಡಿರ್ತಾರೆ, ಪಟ್ ಅಂತ ಒಂದು ಕಮೆಂಟ್ ಬಿಡ್ತಾರೆ. ಅಂಥವ್ರು ಪಾಪ ಅಷ್ಟು ಕಷ್ಟಪಟ್ಟು ಕ್ರಿಯೇಟ್ ಮಾಡಬೇಕು ಅಂದ್ರೆ ಅದಕ್ಕೂ ಟೈಮ್ ಬೇಕು, ಮಿನಿಮಮ್ ಒಂದು 5 ಮಿನಿಟ್ಸ್ ಬೇಕು. ಆ ಥರ 100 ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತು. ಸೊ ಅಂಥವ್ರಿಗೆ ಒಳ್ಳೇದಾಗಲಿ ಜೀವನಕ್ಕೆ. ಇನ್ನೂ ಉದ್ಧಾರ ಆಗ್ತೀರಾ, ನೀವು ಉದ್ಧಾರ ಆಗ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.